ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಈ ರೀತಿ ಪಫ್ ಸ್ಲೀವ್ಸು ಹೊಲಿಯೋದಕ್ಕೆ ಕೊಟ್ಟಿದ್ದಾರೆ. ಇದು ಶಾರ್ಟು, ಈ ಕಡೆ ನರಿಗೇನು ಬರೋದಿಲ್ಲ, ಮೇಲ್ಗಡೆ ಮಾತ್ರ ಗುಬ್ಬಿ ಥರ ಈ ರೀತಿ ನರಿಗೆ ಬರುತ್ತೆ. ಸೊ ಈ ಅಳತೆ ಪ್ರಕಾರ ನಾವು ಯಾವ ರೀತಿ ಹೊಲಿಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ ಲೆಂತನ್ನು ನೋಡ್ಕೋಬೇಕು. ಸೊ ಇಲ್ಲಿ 1.5 ಇಂಚಷ್ಟು ಈ ರೀತಿ ಮೇಲೆ ಬರುತ್ತದೋ, ಹಾಗಾಗಿ ಇಲ್ಲಿ ಬಿಟ್ಬಿಟ್ಟು ಈ ರೀತಿ ಅಳತೆ ತಗೋಬೇಕು. ಇದು 5.5 ಇಂಚು ರೆಡಿ ಇದೆ. ಅದೇ ರೀತಿ ಇಲ್ಲಿ ನಾವು ಕೆಳಗಡೆ ಆರ್ಮ್ ಏನಿದೆ ಕೆಳಗೆ ರೆಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. 1/4 ಇಲ್ಲಿ 5.5 ಇದೆ ನೋಡಿ, ಇಷ್ಟು ಬಿಟ್ಟಿದ್ದೀನಿ ನಾನು, ಯಾಕಂದರೆ ಇದು ಎಕ್ಸ್ಟ್ರಾ ತೊಗೊಂಡಿರ್ತಾರೆ ಬಟ್ಟೆ, ಅದನ್ನು ತೋರಿಸ್ತೀನಿ, ಕಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇದು 5.5 ಇಂಚಿಗೆ ರೆಡಿ ಇದೆ. 5.5 ಅಂತಂದರೆ ನಾವು ಅರ್ಧ ಇಂಚು ಕೆಳಗೆ ಮಡ್ಚೋಲಿಯೋಕ್ಕೆ ಎಕ್ಸ್ಟ್ರಾ ಅಂತ ಸೇರಿಸ್ಕೋಬೇಕು. ಆವಾಗ 6 ಇಂಚು ನಾವಿಲ್ಲಿ ತಗೋಬೇಕಾಗತ್ತೆ. 5.5 ಪ್ಲಸ್ ಅರ್ಧ 6 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ. ಫಸ್ಟು ನಾವು ಮಾಮೂಲಿ ಸ್ಲೀವ್ಸ್ ಏನು ಬರುತ್ತೆ ಅಳತೆಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಗುಬ್ಬಿ ತೋಳು ಏನಿದೆ ಅದಕ್ಕೆ ಎಕ್ಸ್ಟ್ರಾ ಮೇಲೆ ತಗೋಬೇಕು. ಅದಕ್ಕೆ ಈಗ ಫಸ್ಟು ನಾನು ಮಾಮೂಲಿ ತೋಳು ಏನಿದೆ ಅದಕ್ಕೆ ಮಾರ್ಕ್ ಮಾಡ್ಕೊತಾರಲ್ಲ ಆ ರೀತಿನೇ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಮಗೆ 1/4 ಇಂಚು ಬಂತು. 1/4 ಇಂಚು ಪ್ಲಸ್ ಅರ್ಧ, ಮತ್ತು ಅದಕ್ಕೆ 1 ಇಂಚ್ ಸೇರಿಸಿದ್ರೆ ಸಾಕು, ಯಾಕಂದರೆ ಇಲ್ಲ ಅರ್ಧ ಇಂಚು ಹೋಗುತ್ತೆ, ಇಲ್ಲ ಅರ್ಧ ಇಂಚು ಸೇವಿಂಗಿ ಅಂತ ಹೋಗುತ್ತೆ. ಹಾಗಾಗಿ 1/4 ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಟೋಟಲ್ ಬಂದು ಇಲ್ಲಿ 2.5 ಇಂಚಷ್ಟು ಬಂದಿದೆ. ಸೊ ಈಗ ನಾವಿಲ್ಲಿ ಲೈನನ್ನು ಹೇಳ್ಕೊಳ್ಳೋಣ. ಈ ರೀತಿ ಲೈನ್ನ ಹೇಳ್ಕೊಂಡ್ಮೇಲೆ ಅವ್ರದ್ದು ಆರ್ಮ್ ಹೋಲ್ ಏನಿದೆ ಅದು ಬಂದು 7.75. ಸೊ ಹಾಗಾಗಿ ನಾನಿಲ್ಲಿ 7.75ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಅದು 2 ಇಂಚು ಪ್ಲಸ್ ಇಲ್ಲಿ ನರಿಗೆ ಬರೋದ್ರಿಂದ 1 ಇಂಚಷ್ಟು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಇಲ್ಲಿ ನಾವು 2 ಇಂಚನ್ನು ಮಾರ್ಕ್ ಮಾಡ್ಕೊಬೇಕು, ಮತ್ತು ಇಲ್ಲೂ ಕೂಡ 2 ಇಂಚನ್ನು ಮಾರ್ಕ್ ಮಾಡ್ಕೊಬೇಕು ಹೈಟು. ಸೊ ಇದೇನಿದೆ ಇದನ್ನು ನಾನೀಗ ಶೇಪ್ ತೆಗೆದುಬಿಡ್ತೀನಿ. ಈ ಶೇಪ್ ಏನಿದೆ ಇಲ್ಲಿವರೆಗೂ ಹೋಗುತ್ತೆ. ಇದು ಎಕ್ಸ್ಟ್ರಾ 1 ಇಂಚು ನಾನು ತೊಗೊಂಡಿದ್ದೀನಿ, ಆ್ಯಕ್ಚುಲಿ ಇಲ್ಲಿವರೆಗೂ ಅಷ್ಟೇ ಅದು. ಮತ್ತು ಕೆಳಗಡೆ ಬಂದವ್ರದ್ದು ಆರ್ಮ್ ರೌಂಡ್ ಬಂದುಬಿಟ್ಟು ಅವ್ರದ್ದು 6.5 ಇಲ್ಲಿ ಮಾರ್ಕ್ ಮಾಡಿ 2.25 ಇಂಚಷ್ಟು ಬಿಡ್ತಿದ್ದೀನಿ. ಈಗ ಇಲ್ಲೊಂದು ಮಾರ್ಕನ್ನ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು 2 ಇಂಚು ಮೇಲೆ ತೊಗೊಂಡಿದ್ದೀನಿ, ಸೊ ಇಲ್ಲೂ ಕೂಡ 2 ಇಂಚು. ಈಗ ನಾನು ಲೈನ್ ಹಾಕ್ಕೊತಾ ಇದ್ದೀನಿ ಸ್ಟ್ರೈಟಾಗಿ. ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡ್ಮೇಲೆ ಇಲ್ಲೂ ಕೂಡ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲೇ ಒಂದು ಬಾಕ್ಸು ಕ್ರಿಯೇಟ್ ಆಗುತ್ತೆ. ನಂತರ ನಾವು ಇಲ್ಲಿವರೆಗೂ ಬಂದುಬಿಟ್ಟು ಇಲ್ಲಿ ಏನು ಸ್ಕ್ವೇರ್ ಇದೆ ಇಲ್ಲಿ ರೌಂಡ್ ಶೇಪು ತಗೊಂಡು ನಾವು ಇಲ್ಲಿ ಈ ರೀತಿ ಮಾಡ್ಕೋಬೇಕು ಮಾರ್ಕು. ಈ ರೀತಿ ಆದಮೇಲೆ ನಾವೀಗ ಕಟ್ ಮಾಡ್ಕೊಳ್ಳೋಣ.
ಮಾರ್ಕ್ ಏನು ಮಾಡಿದ್ದೀವಿ ಅಲ್ಲೇ ಕಟ್ ಮಾಡಿಕೊಂಡ್ರೆ ಸಾಕು. ನಂತರ ಇಲ್ಲಿ ಅಲ್ಲಿವರೆಗೂ ನರಿಗೆನ ಹಿಡಿಬೇಕು. ಇಲ್ಲಿಂದ ಇಲ್ಲಿ ನರಿಗೆ ಬರ್ತವೆ. ಈ ರೀತಿ ಆದಮೇಲೆ ಈ ಒಳಭಾಗ ಏನಿದೆ ನಾವು ಇಲ್ಲಿ ಪ್ಲೇಟ್ಸ್ ಏನು ಬರುತ್ತೆ ಅದು ಹಿಡ್ದಾದ್ಮೇಲೆ ಇಲ್ಲಿ ಒಳ ತೆಗೆದ್ರೆ ಬರುತ್ತೆ. ನಾನಿಲ್ಲಿ ಇಂಟು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಮೇನ್ ಕ್ಲಾತು ತೊಗೊತೀನಿ. ಇದು ಬಂದು ಮೇನ್ ಕ್ಲಾತು. ಮೇನ್ ಕ್ಲಾತಿಗೆ ನಾವು ಅಟ್ಯಾಚ್ ಮಾಡೋಣ ಈಗ. ಸೊ ಇಲ್ಲಿ ಬಾರ್ಡ್ರ್ ಅನ್ನೋದು ಸಣ್ಣ ಬರುತ್ತೆ, ಈ ರೀತಿ ಇಟ್ಕೋಬೇಕು. 1/2 ಇಂಚಷ್ಟು ನಾವು ಫೋಲ್ಡ್ ಮಾಡಿ ಹೊಲಿಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿ ಇಲ್ಲಿಂದ ಎಡ್ಜ್ ಇಟ್ಕೊಂಡು 1/2 ಇಂಚ್ ಮಾತ್ರ ನಾನು ಹೊಲಿತಾ ಹೋಗ್ತೀನಿ. 1/2 ಇಂಚ್ ಗ್ಯಾಪಲ್ಲಿ ನೋಡಿ. ಇಲ್ಲಿ ಇದು ಸೀದಾ ಇಟ್ಕೊಂಡಿರೋದು ಜರಿ. ಈ ಜರಿ ಮೇಲೆ ಲೈನಿಂಗ್ ಇಟ್ಕೊಂಡ್ಮೇಲೆ ಇಲ್ಲಿ 1/2 ಇಂಚಿಗೆ ಹೊಲಿಗೆ ಹಾಕಿರೋದು. ಈಗ ಇಲ್ಲಿ ನಾವು ಅಲ್ಲಲ್ಲೇ ಕಚ್ಚಾನ ಹೊಡ್ಕೋಬೇಕು. ಈ ರೀತಿ ಹೊಡ್ಕೊಳೋದ್ರಿಂದ ಜರಿ ಏನಿದೆ ದಪ್ಪ ಅದು ನೀಟಾಗೆ ಬಗ್ಗುತ್ತೆ. ಈಗ ನಾನು ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗೆ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ಇದ್ರ ಮೇಲೆ ನಾನೀಗ ಕಾರ್ನರ್ ಏನಿದೆ ಎಡ್ಜು ತುದಿಯಲ್ಲಿ ಒಂದು ಹೊಲಿಗೆನ ಹಾಕ್ತಾ ಇದ್ದೀನಿ. ಈ ರೀತಿ ಎಡ್ಜಲ್ಲಿ ಹೊಲಿಗೆನ ಹಾಕೋಬೇಕು. ಆನಂತರ ನಾವಿಲ್ಲಿ ಸುತ್ತಲೂ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್. ಈಗ ನಾವು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಆದಮೇಲೆ ನಾವೀಗ ಇಲ್ಲಿ ಏನು ಕಚ್ಚಾ ಉಳ್ಕೊಂಡಿದ್ವಿ ನರ್ಕಿಗೆ ಅಂತ ಅದನ್ನು ಇಲ್ಲಿ ಮತ್ತೊಂದ್ಸಲಿ ಮಾಡ್ಕೊತಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಈಗ ನರಿಗೆ ಬರುತ್ತೆ. ಸೊ ನರಿಗೆನ ಈಗ ಹೊಲಿಯೋಣ. ಇಲ್ಲೇನು ಕಚ್ಚು ಹೊಡ್ದಿದ್ದೀವಿ ಇಲ್ಲಿಂದನೇ ಈ ರೀತಿ ನಾವು ಹೊಲ್ಕೋಬೇಕು. ಸಣ್ಣ ಸಣ್ಣ ಪ್ಲೇಟ್ಸ್ನ ಇಟ್ಕೋಬೇಕು. ಒಂದು 1/2 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಹಾಕೊಳ್ಳಿ. ಇದು ಅಷ್ಟೇ ಸೆಂಟರ್ನ ಕಚ್ಚೊಡ್ಕೋಬೇಕು. ಈ ರೀತಿ ಯಾವ್ದಾದ್ರು ನೀಡಲ್ ತಗೊಂಡು ಈ ರೀತಿ ಸಪೋರ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಶೇಪ್ ಏನಿದೆ ಇದು ಹೊರಗಡೆ ಹೋಗಬಾರ್ದು, ಒಳಗಡೆ ಇರಲಿ. ಆದಷ್ಟು ಸಣ್ಣ ಸಣ್ಣ ನರಿಗೆನ
ಹೊಲ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಕಡೆ ಒಂದು 4, ಈ ಕಡೆ ಒಂದು 4 ಬಂದರೆ ಚೆನ್ನಾಗಿರುತ್ತೆ. ಈಗ ಈ ಸ್ಲೀವ್ಸು ರೆಡಿಯಾಗಿದೆ. ಈಗ ನಾವು ಇಲ್ಲಿ ಒಳಗಡೆ ಶೇಪು ಏನಿದೆ ಸ್ವಲ್ಪ ಕಟ್ ಮಾಡ್ಕೊಬೋದು. ಸ್ವಲ್ಪ ತೆಗೆದ್ರೆ ಸಾಕು. ಈ ರೀತಿ ರೆಡಿಯಾಗಿದೆ. ಈಗ ನಾನು ಹಚ್ಚಿಬಿಟ್ಟು ತೋರಿಸ್ತೀನಿ ಇದನ್ನು. ನೋಡಿ, ಇಲ್ಲಿ ಈ ಬ್ಲೌಸ್ಗೆ ನಾನೀಗ ಈ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು. ಫಸ್ಟು ನಾವಿಲ್ಲಿ ಚೆಕ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಬಂದಿದೆ, ಕರೆಕ್ಟ್ ಆಗುತ್ತೆ. ಸೊ ಈಗ ಇಲ್ಲಿ ಬಟ್ಟೆ ಶಾರ್ಟೇಜ್ ಏನಿದೆ ಇದನ್ನು ನಾವು ಮೇನ್ ಕ್ಲಾತಿಂದ ಇಲ್ಲಿ ಫೋಲ್ಡ್ ಮಾಡಿ ಹೊಲ್ಕೊಬೇಕು. ನೋಡಿ ಫ್ರೆಂಡ್ಸ್, 2 ಸೈಡು ಹೊಲ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 2 ಕಡೆನೂ ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದು ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ನಾನು ರೈಟ್ ಸೈಡು ಸ್ಲೀವನ್ನ ಹಚ್ಚುತ್ತಾ ಇರೋದು. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಈ ರೀತಿ ಒಳಭಾಗ ಏನಿರುತ್ತೆ ಅದು ಈ ಕಡೆ ಸೈಡ್ ಬರುತ್ತೆ. ಇದು ಫ್ರಂಟು, ಇದು ಬ್ಯಾಕು. ಬಿಗಿನರ್ಸಿಗೆ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಒಳಗಡೆ ಇರುವ ಭಾಗ ಇದಕ್ಕೆ ಬಂದು ಅಟ್ಯಾಚ್ ಆಗುತ್ತೆ. ಸೊ ಈ ರೀತಿ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿಂದ ನಾನೀಗ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಅರ್ಧ ಇಂಚು ಗ್ಯಾಪಿಗೆ ಹೊಲಿಗೆ ಬಿಡಬೇಕು ಯಾವಾಗಲೂ. ಇಲ್ಲೇನು ಸೆಂಟರ್ ಕಚ್ಚಾ ಹೊಡ್ಕೊಂಡಿದ್ವಲ್ಲ, ಇಲ್ಲಿ ಇದು ನೋಡಿ ಕರೆಕ್ಟಾಗಿ ಸೆಂಟ್ರಿಗೆ ಬರ್ತಾ ಇದೆ. ಈ ಲೈನಿಗೆ ಬರಬೇಕದು. ನೋಡಿ, ಈ ಲೈನು ಮ್ಯಾಚ್ ಆಗಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ತೋಳು ಫಿನಿಶ್ ಆಗಿದೆ. ಯಾವ ರೀತಿ ಕಾಣುತ್ತೆ ಅಂತ ನೋಡಿ ನೀವೇ. ಇದು ಹೊಲ್ದಾದ್ಮೇಲೆ ಸೈಡ್ ಸ್ಟಿಚ್ ಮಾಡಿ ಈ ಪೈಪಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ.
ಈ ರೀತಿ ಬಂದಿದೆ. ಇದು ಅಳತೆ ಇದೇನು ಕೊಟ್ಟಿದ್ರು ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ನೋಡೋಣ ಈಗ. ನೋಡಿ ಫ್ರೆಂಡ್ಸ್, ಇದು ಅಳತೆ ಬ್ಲೌಸಿಂದು ಸ್ಲೀವ್ಸು. ಈ ಸ್ಲೀವು ಕರೆಕ್ಟಾಗಿ ಹೊಲಿಗೆ ಏನಿದೆ ಇಲ್ಲಿಂದ ಇಟ್ಕೊಂಡು ನಾವೀಗ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಲೆಂತ್ ಅನ್ನೋದು ಬಂದಿದೆ. ಇಲ್ಲೂ ಕೂಡ 1/4 ಇಂಚು ಹೀಗೆ ಇಲ್ಲಿ ಹೊಲಿಗೆ ಬಂದಮೇಲೆ ಬರುತ್ತೆ. ಸೊ ಫುಲ್ಲು ಫಿನಿಶ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ಮತ್ತೊಂದು ಸಲ ತೋರಿಸ್ತೀನಿ.